ಎಲ್ಲರಿಗೂ ನಮಸ್ಕಾರ. ನಾನೇ ನಿಮ್ಮ ಈಶ್ವರ್. ವೆಲ್ಕಮ್ ಟು ದ ನಿಮ್ಮ ಈಶ್ವರ್ ಚಾನಲ್. ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನಿಮ್ಮ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. TVK ಪಕ್ಷದ ನಾಯಕ ವಿಜಯ್, ನಟ ವಿಜಯ್ 2 ವರ್ಷದ ಹಿಂದೆ 2024ರಲ್ಲೇನೋ ಕರೆಕ್ಟಾಗಿ ಶುರು ಮಾಡಿ 27 ತಿಂಗಳು ಸಮಥಿಂಗ್ 26-27 ತಿಂಗಳು ಆಗೈತೆ ಅಂತ ಹೇಳ್ತಾರೆ. ಸೊ 2 ವರ್ಷ ಆಗೈತೆ ಪಾರ್ಟಿಯನ್ನು ಶುರು ಮಾಡಿ, ಒಂದು ಪಕ್ಷವನ್ನು ಶುರು ಮಾಡಿ. ಆ ಪಕ್ಷದ ಹೆಸರೇನು ಗೊತ್ತಾ? TVK, ತಮಿಳಗ ವೆಟ್ರಿ ಕಳಗಂ ಎನ್ನುವಂಥ ಒಂದು ಪಕ್ಷವನ್ನು ಶುರು ಮಾಡಿ ಇಷ್ಟು ದಿನ ಆಯಿತು ಪ್ರಚಾರ ಮಾಡಿ. ಸೊ ಅವಾಗಲೇ ಎಷ್ಟೋ ಜನ ಹೇಳ್ತಿದ್ರು ಇವರು ಒಂದು ನಟ, ಈ ಫಿಲಮ್ ಕ್ರೈಸಲ್ಲೆಲ್ಲ CM ಆಗಕ್ಕಾಗುತ್ತಾ ಅಂತ ಹೇಳ್ತಿದ್ರು. 5 ಸೀಟು ಬರಲ್ಲ, 10 ಸೀಟು ಬರಲ್ಲ ಅಂತಿದ್ರು. ಬಟ್ ಆದರೆ ಈಗ ಎಲೆಕ್ಷನ್ ನಡೆದಿಲ್ಲ, ಸಮಥಿಂಗ್ ಈಗ ರೀಸೆಂಟಾಗಿ ಎಲೆಕ್ಷನ್ ನಡೆದಾಗ ಎಷ್ಟು ಸೀಟುಗಳು ಗೊತ್ತಾ? 108 ಸೀಟು. ಬರೀ TVK ಪಕ್ಷದಲ್ಲಿ 108 MLAಗಳಿದ್ದಾರಂತೆ. ಸೊ 108 ಸೀಟ್ ಆದರೂ ಕೂಡ ಇವರು CM ಆಗಲಿಕ್ಕೆ ತುಂಬ ಕಷ್ಟಪಡ್ತಾರೆ. ಇನ್ನೂ ಕೂಡ CM ಆಗಿಲ್ಲ. ನಾನು ಇವತ್ತು ವಿಡಿಯೋ ಮಾಡ್ತಿದ್ದೀನಲ್ಲ, ಈ ಕ್ಷಣದಲ್ಲೂ ಕೂಡ TVK ಪಕ್ಷದ ನಾಯಕ CM ಆಗಿಲ್ಲ. ಯಾಕೆ ಗೊತ್ತಾ? CM ಆಗೋಕ್ಕೂ ಕೂಡ ಪ್ರಾಬ್ಲಮ್ಸ್ ಇದೆ. ಸೊ ಒಂದಷ್ಟು ಸೀಟ್ ಬರಬೇಕು. ಎಷ್ಟು ಗೊತ್ತಾ? 118 ಸೀಟ್ಸ್ ಸಿಗಲೇಬೇಕು. 234 ಸೀಟ್ಸ್ ಇದೆಯಂತೆ ಟೋಟಲ್. ಸೊ ಇವರು CM ಆಗಲಿಕ್ಕೆ ಒಂಟಿಯಾಗಿ ನಿಂತು ಯಾರ ಜೊತೆನೂ ಅಲೈನ್ಸ್ ಮಾಡಿಲ್ಲ. ಸೊ ಒಂಟಿಯಾಗಿ ನಿಂತೆ 108 ಸೀಟ್ಸ್ ಬಂದೈತೆ. ಬಟ್ ಆದರೂ ಕೂಡ 118 ಸೀಟ್ ಆಗಲೇಬೇಕು. ಬಟ್ ಏನು ಮಾಡೋರೆ ಅಂತಂದರೆ, ಈಗ ಆಲ್ರೆಡಿ ಕಾಂಗ್ರೆಸ್ ಬಂದೈತೆ, DMK 75 ವರ್ಷ ಆಡಳಿತ ಮಾಡಿದಂಥ 75 ವರ್ಷದ ಹಳೆ ಪಾರ್ಟಿ ಆದಂಥ DMK ಜೊತೆ ಇದ್ದಂಥ ಕಾಂಗ್ರೆಸ್ ಇಲ್ಲಿಗೆ ಬಂದೈತೆ, TVK ಜೊತೆ ಬಂದೈತೆ. ಆ್ಯಂಡ್ ಇನ್ನೂ ಕೂಡ ಮೈತ್ರಿ ಮಾಡ್ಕೋಬೇಕು. ಯಾಕೆ ಅಂತಂದರೆ ಈ 118 ಸೀಟ್ ಆಗಲೇಬೇಕು ಅಂತ ಹೇಳ್ತಾರೆ. ಇನ್ನೇನೋ ಮಾಡೋಕ್ಕಾಗಲ್ಲ. ಬಟ್ ಈ DMK ಕಾಂಗ್ರೆಸ್ಸು ಯಾವ ಥರ ಅಲೈನ್ಸ್ ಇಟ್ಟಿತ್ತು ಅಂತಂದರೆ 20 ವರ್ಷಗಳು DMK ಜೊತೆನೇ ಇತ್ತಂತೆ. ಬಟ್ ಈಗ TVK ಪಕ್ಷದ ನಾಯಕ ಗೆದ್ದವ್ರೆ ಅಂತ ಗೊತ್ತಾದ್ಮೇಲೆ ಸೊ ಅವರ ಒಂದು ಸಮಥಿಂಗ್ ಅಲೈನ್ಸ್ ಕರೆದವರಿಗೆ ಬಂದವ್ರೆ. ಆ್ಯಂಡ್ ಇದಾದ ನಂತರ ಇನ್ನೂ ಕೂಡ 108 ಅಂತ ಹೇಳೋದಲ್ಲ, ಸಮಥಿಂಗ್ ಈಗ ಕಾಂಗ್ರೆಸ್ಸಲ್ಲಿ ಗೆದ್ದಿರೋರು ಬರೀ 5 ಸೀಟ್ಸ್ ಅಷ್ಟೇ, 113 ಆಗೈತೆ. ಸೊ ಇನ್ನೂ ಕೂಡ 5 ಸೀಟ್ಸ್ ಬೇಕು. ಸೊ ಅದಕ್ಕೋಸ್ಕರ ಸಣ್ಣ ಪುಟ್ಟ ಪಕ್ಷಗಳು ಇರ್ತಾವಲ್ಲ, ಅದರಲ್ಲಿ 1-2 ಸೀಟ್ಸ್ ಇರುತ್ತಲ್ಲ, ಸೊ ಅದೆಲ್ಲ ಹೇಳ್ಕೊತಾವ್ರೆ. ಸೊ ಇದಾದ ನಂತರ ನಮ್ಮ ಕರ್ನಾಟಕದಲ್ಲೂ ಕೂಡ ಈಗ ಒಂದು ಮಾತುಕತೆ ಎಲ್ಲ ಕಡೆನೂ ನಡೀತೈತೆ. ಸೊ ಇವ್ರು ಬಂದ್ರೆ ಆಡಳಿತ ಮಾಡಿದ್ರೆ, ಇವ್ರು ಬಂದು ಒಂದು ಪಕ್ಷವನ್ನ ಶುರು ಮಾಡಿದ್ರೆ ಚೆನ್ನಾಗಿರುತ್ತೆ, ಒಂದು ನಟರು ಸಿನಿಮಾ ಆಕ್ಟರ್ಸ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಈಗ ನಮ್ಮ ಕರ್ನಾಟಕದಲ್ಲಿ ಮಾತಾಡೋಕೆ ಶುರು ಮಾಡಿದ್ರು. ಸೊ ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ಸೊ ಹಲವಾರು ಜನಗಳು ಏನು ಹೇಳ್ತಾರೆ ಅಂತಂದ್ರೆ, ಒಂದು ಈ ಪಕ್ಷ ಗೆಲ್ಲುತ್ತೆ, ಇಲ್ಲಾಂದ್ರೆ ಈ ಪಕ್ಷ ಗೆಲ್ಲುತ್ತೆ. ಅದು ಯಾವ ಪಕ್ಷ ಅಂತ ನೀವೇ ಹೇಳ್ಕೊಳ್ಳಿ. ಸೊ ಇದು ಇಲ್ಲಾಂದ್ರೆ ಇದು, ಈ ಮಧ್ಯೆ ಯಾವ್ದಾದ್ರು ಬರಲೇಬೇಕು, ಬದಲಾವಣೆ ಆಗಲೇಬೇಕು. ಯೂತ್ಸ್ ನಮ್ಮ ಯುವಕರು ಏನಾದರೂ ಬದಲಾವಣೆ ಮಾಡಲೇಬೇಕು, ಯಾರು ಒಬ್ರು ಬರಲೇಬೇಕು ಅಂತ ಹೇಳ್ತಾರೆ. ಸೊ ಯಾರು ಬಂದರೆ ಕರೆಕ್ಟಾಗಿರುತ್ತೆ ಅಂತ ಕಮೆಂಟಲ್ಲಿ ಹೇಳಿ. ಸೊ ಇದಾದ ನಂತರ ಸೊ ಈಗೊಂದು ಟಾಕು ಎಲ್ಲ ಕಡೆನೂ ಮಾತಾಡ್ತಾರೆ. ಯಾಕೆ ಅಂತಂದರೆ ಒಂದು ಬದಲಾವಣೆ ಆಗಲೇಬೇಕು, ಯುವಕರ ಶಕ್ತಿ ಏನು ಅಂತ ತೋರಿಸ್ಬೇಕು. ಇವ್ರು ಬಂದರೆ ಚೆನ್ನಾಗಿರುತ್ತೆ, ಆ ನಟ ಬಂದರೆ ಚೆನ್ನಾಗಿರುತ್ತೆ, ಆ ನಟ ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಎಲ್ಲರ ಜೊತೆನೂ ಒಂದಷ್ಟು ಸೀಟ್ಸನ್ನು ಕನ್ಫರ್ಮ್ ಮಾಡಿ 118 ಸೀಟ್ಸನ್ನು ಆದಮೇಲೆ ಗೆದ್ದು CM ಆಗ್ತಾರೋ ವಿಜಯ್. CM ಆಗ್ತಾರೆ, ಏನು ತೊಂದರೆ ಇಲ್ಲ. ಬಟ್ ಆದರೂ ಕೂಡ ಇವರ ಒಂದು ಆಡಳಿತ ಹೆಂಗಿರುತ್ತೆ ಅಂತ ನೋಡೋಣ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಹೇಳಿ. ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಮಾಡ್ತೀನಿ. ಅದುವರೆಗೂ ಟಾಟಾ ಬೈ ಬೈ. ಹಾಗೆ ನಿಮ್ಮ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.